ಈ ಗಲಾಟೆಗಳು ಗಲಭೆಗಳು ಯಾವುದಾದ್ರೂ ನಡೀತಾ ಇದ್ದಿದ್ದೆ ನಿಮ್ಮ ಕರಾವಳಿಯಲ್ಲಿ, ಅಲ್ಲಿಂದ ಮಂಡ್ಯಗೆ ಹೇಗೆ ಶಿಫ್ಟ್ ಆಯಿತು ಇದು ನೋಡಿ. ಯಾಕೆಂತಂದರೆ ನೀವು ಅಷ್ಟು ಭಾಷಣ ಮಾಡ್ತೀರ, ಅಷ್ಟು ಲೆಕ್ಚರರ್ ಮಾಡ್ತಾ ಇರ್ತೀರ, ಅಂದರೆ ಶಾಂತಿಯುತ ಕಾಪಾಡಲಿಕ್ಕೆ. ಸೊ ಇದು ಹೇಗೆ ಬಂತಂತ ನಿಮಗೆ 100% ಗೊತ್ತಿರುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾಕೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಫಸ್ಟು ಕರಾವಳಿ ಟು ಮಂಡ್ಯ ಅದನ್ನು ಹೇಳ್ಬಿಡಿ. ಇದು ಒಡೆದ ಮನಸ್ಸುಂಟಲ್ಲ ಸರ್, ಅದು ಎಲ್ಲ ಕಡೆ ಉಂಟು. ಅದು ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅದು ನಮಗೆ ಗೋಚರಕ್ಕೆ ಬರ್ತದೆ. ಈಗ ಬೆಂಗಳೂರಲ್ಲಿ ಇಲ್ವ, ನಾರ್ತ್ ಕರ್ನಾಟಕದಲ್ಲಿ ಇಲ್ವ, ಉಂಟು, ಒಡೆದ ಮನಸ್ಸುಗಳು ಉಂಟು. ಆದರೆ ಅಲ್ಲಿ ಕಡಿಮೆ ಉಂಟು, ಕರಾವಳಿಯಲ್ಲಿ ಜಾಸ್ತಿ ಉಂಟು. ಮತ್ತು ಈ ಆಳುವವರು ಏನು ಮಾಡ್ತಾರೆ ಅಂದರೆ, ಈ ಸಣ್ಣ ಸಣ್ಣ ವರ್ಗ ಯಾವುದುಂಟು ಅವರ ಯುವಕರನ್ನು ಉಪಯೋಗಿಸಿಕೊಳ್ತಾರೆ. ನಮ್ಮ ಯುವಕರನ್ನು ಎಜುಕೇಟ್ ಮಾಡಲಿಕ್ಕೆ ನಮಗೆ ಆಗ್ತಾಯಿಲ್ಲ. ಅದು ಹಿಂದೂಗಳಾಗಲಿ ಮುಸ್ಲಿಮರಾಗಲಿ. ಮುಸ್ಲಿಮರಿಗೆ ಒಂದು ದೊಡ್ಡ ಮಾಧ್ಯಮ ಉಂಟು. ಅದು ಮಾಧ್ಯಮ ಯಾವುದು ಅಂತ ಹೇಳಿದರೆ ಅವರ ಜುಮಾ ದಿವಸದ ಒಂದು ಪ್ರವಚನ. ಸೊ 30 to 40 minutes ಅವರ ಪ್ರವಚನ ಆಗ್ತದೆ. ನೋಡಿ, ನಮ್ಮ ಉಲಮಾಗಳು, ನಮ್ಮ ಪಂಡಿತರು ಎಲ್ಲ ಅದರಲ್ಲಿ ಎಷ್ಟು ಸಾಧ್ಯತೆ ಉಂಟು ಕೂಡಿ ಬಾಳಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ.